ಪುದ್ಗಲದ ಲಯದಂತೆ ಕುಣಿಯುವ ಜೀವ ಮದ್ದಳೆಯ ಚರ್ಮದಂತೆ ಪಡೆದಿದೆ ದೇಹ. ಪುದ್ಗಲ ಅಂದರೆ ಯಾವುದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇದೆಯೋ ಆ ದ್ರವ್ಯವನ್ನು ಪುದ್ಗಲ ದ್ರವ್ಯ ಎಂದಿದ್ದಾರೆ ಜಿನೇಂದ್ರ ದೇವರು. ನಮ್ಮ ಕಣ್ಣಿಗೆ ಕಾಣುವ ಭೂಮಿ, ಸೂರ್ಯ, ಚಂದ್ರ, ಮೋಡ, ಮಳೆ, ನೀರು, ಬೆಳಕು, ಕತ್ತಲು, ಮನೆ, ಗಾಡಿ, ವಸ್ತ್ರ, ಶರೀರ ಎಲ್ಲವೂ ಕೂಡ ಪುದ್ಗಲ ದ್ರವ್ಯವೇ ಇದ್ದಾವೆ. ಇವು ಪ್ರತಿ ಕ್ಷಣ ತನ್ನ ಪರ್ಯಾಯ ಬದಲಾಯಿಸಿ ಹೊಸ ರೀತಿ ಕಾಣುತ್ತವೆ. ಉದಾಹರಣೆಗೆ ಬೆಳಿಗ್ಗೆ ನೋಡಿ ಮೊಗ್ಗು ಇತ್ತು, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೂ ಆಯಿತು, ಸಂಜೆಗೆ ಮುದುಡಿ ಕೆಳಗಡೆ ಬಿತ್ತು ಭೂಮಿಗೆ, ಮತ್ತೆ ಮಣ್ಣಾಗಿ ಹೋಯ್ತಲ್ವಾ, ಆ ರೀತಿ. ಹುಡುಗ, ಯುವಕ, ಮುದುಕ ಈ ರೀತಿ ಇವುಗಳ ತಾಳಕ್ಕೆ ತಕ್ಕಂತೆ ಕುಣಿಯುವ ಜೀವ ಇವುಗಳ ಮಾಯಾಮಯಿ, ಇವುಗಳ ಪರಿವರ್ತನೆಯನ್ನು ಅಂದರೆ ಇವುಗಳ ಕಪಟ ತಿಳಿಯದೆ ಮುಗ್ಧನಾಗಿ ಹೋಗಿ ಅಂದರೆ ಮೋಸ ಹೋಗಿ ಇವುಗಳ ಕಾರಣದಿಂದ ಮದ್ದಳೆಯ ಚರ್ಮದಂತೆ ಹೊಸ ವಿಧ ಶರೀರಗಳನ್ನು ಧರಿಸುತ್ತಾ ಅನಾದಿ ಕಾಲವನ್ನು ಕಳೆದಿದೆ ಜೀವ. ಅನಂತ ದುಃಖವನ್ನು ಅನುಭವಿಸಿದೆ ಈ ಶರೀರದಿಂದ. ಇನ್ನು ಮುಂದೆ ಇದು ನನಗೆ ಬೇಡ, ಈ ದುಃಖ ಸಾಕು ಎಂದು ಯಾವುದಾದರೂ ಜೀವಕ್ಕೆ ಕಲ್ಪನೆ ಬಂದರೆ, ಆ ವಿಶ್ವಾಸ ಬಂದರೆ ಆ ಜೀವ ಜಿನಶಾಸನ ಅಂದರೆ ಜಿನೇಂದ್ರ ಭಗವಾನರ ಶರಣಕ್ಕೆ ಬರಲೇಬೇಕು, ಶರಣವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಅದನ್ನು ಹೊರತು ಬೇರೆ ದಾರಿ ಮೂರು ಲೋಕದಲ್ಲಿ ಯಾವುದೂ ಕೂಡ ಎಲ್ಲೂ ಉಪಲಬ್ಧ ಇಲ್ಲ.